ಲಿಸ್ಟ್ ಅಲ್ಲಿ ಟಾಸ್ಕ್ ಫೋರ್ಸ್ ಅಲ್ಲಿ ಒಂದು ಪಟ್ಟಿ ಮಾಡಿದ್ರು. ನೀವ್ಯಾಕೆ ಆತರ ನಾನು ಹೇಳಿದ ಲೆಕ್ಕ ಪಟ್ಟಿನ ರಿಪೋರ್ಟ್ ಇಟ್ಟ ಹೆಂಗ್ ಮಿಸ್ ಆಗ್ಬಿಡ್ತದೆ? ಅಲ್ಲ ಯಾವ್ದು ಅದು ರೆಡ್ಡಿದು ಯಾವ್ದೋ ಒಂದು ಜಾಸ್ತಿ ಇದೆ. ಈಗ ನೀವು ಬಂಡೀಪುರ ಅಂತ ಅದಕ್ಕೋಸ್ಕರ ಅದು ಹೇಳ್ತಾ ಇದೆ. ಬಟ್ ಓವರ್ ಆಲ್ ಆಗಿ ನಾವೇನ್ ಲಿಸ್ಟ್ ಕೊಟ್ಟಿದ್ದೀವಿ ಅದ್ರಲ್ಲಿ 50% ಅಷ್ಟೇ ವಿಸಿಟ್ ಆಗಿರೋದು. ಓಕೆ ಟಾಸ್ಕ್ ಫೋರ್ಸ್ ಇನ್ನು ಉಳಿಕೆದೆಲ್ಲ ವಿಸಿಟ್ ಮಾಡಿ. ಒಂದು ರೈಟ್ಲಿ ಆರ್ ರಾಂಗ್ಲಿ ಯು ಹ್ಯಾವ್ ಗಿವನ್ 4 ರೆಸಾರ್ಟ್ಸ್ ಡೀಟೇಲ್ ವೇರ್ ಇನ್ ಇಟ್ ಇಸ್ ಕ್ರಿಸ್ಟಲ್ ಕ್ಲಿಯರ್ ದಟ್ ಯಾವುದಕ್ಕೂ ESZ ಸಮಿತಿಯಿಂದ ಇದನ್ನ ಪಡ್ಕೊಂಡಿಲ್ಲ. ಇದು ಇಲಿಗಲ್ ಹೌದಲ್ಲ ಸರ್? ಎಷ್ಟು ದಿವಸ ಬೇಕು ನಿಮ್ಗೆ ಇದನ್ನ ತೆರವು ಮಾಡಿಸಕ್ಕೆ? ಪಾಯಿಂಟ್ ನಂಬರ್ 1. ಎರಡನೇದು 2018 ನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೈಸೂರು ಜಿಲ್ಲೆ ಅವರಿಂದ ಭೂ ಪರಿವರ್ತನೆ 2018ರಲ್ಲಿ ಭೂ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯನಾ? ನೋಟಿಫಿಕೇಶನ್ ಆದ್ಮೇಲೆ 2018ಕ್ಕೆ ಭೂ ಪರಿವರ್ತನೆ ಮಾಡೋದಕ್ಕೆ ಏನಾದ್ರೂ ಕಾನೂನಲ್ಲಿ ಅವಕಾಶ ಆಯ್ತಾ ವಿತೌಟ್ ಬ್ರಿಂಗಿಂಗ್ ಟು ದಿ ನೋಟಿಸ್ ಆಫ್ ಕಮಿಟಿ? ರಿಪೋರ್ಟ್ ಮಾಡಿ ನೀವು ಕ್ಲೋಸ್ ಡೋರ್ ಸ್ಟಡಿ ನಮಗೆ ಬೇಕಾಗಿಲ್ಲ, ಎಲ್ಲರಿಗೂ ಹೇಳಬೇಕು ಅಂತಾನೆ ನಾವು ನಿಮ್ಮಲ್ಲಿ ಸರ್ ಒಂದು ನಿಮಿಷ ಸರ್. ಈಗ ನೀವು ಏನ್ ಆಕ್ಷನ್ ತಗೋತೀರಾ ಆಮೇಲೆ ಹೇಳಿ ಸರ್. ಈಗ ಇಲ್ಲಿ ಅಬ್ಸರ್ವೇಷನ್ ಈ ರಿಪೋರ್ಟ್ ಯಾವ್ದನ್ನು ನಾವು ಮಾಡ್ಕೊಂಡ್ ಬಂದಿರಲಿಲ್ಲ ಸರ್. ನೀವು ಕೊಟ್ಟರೆ ರಿಪೋರ್ಟ್ ಓದ್ತಾ ಇರೋದು ಅದು ಅದರಲ್ಲಿ ಲೋಪದೋಷ ಕಾಣ್ತಾ ಇದೆಯೋ ಇಲ್ವೋ ಅಷ್ಟು ಹೇಳಿ ಸರ್. ಅಲ್ವಾ? ಅಷ್ಟೇ ರಿಪೋರ್ಟ್ ಮಾಡಿದ್ದು ಅಷ್ಟು ಮಾಡಿ ಸರ್, ಸಾಕು. ಇನ್ನೇನಿಲ್ಲ, ರಿಪೋರ್ಟ್ ಆಗಿದೆ. ಬಟ್ ಅದು ನೀವು ಒಬ್ಬ ಸಕ್ಷಮ ಅಧಿಕಾರಿಯಾಗಿ ಕಂಪ್ಲೇಂಟ್ ರಿಸೀವ್ ಆದಮೇಲೆ ಫ್ರಮ್ RC ಆಫೀಸ್ ವಿ ಹ್ಯಾವ್ ರಿಸೀವ್ ಡೈರೆಕ್ಷನ್ಸ್. ಟೀಮ್ ಟಾಸ್ಕ್ ಫೋರ್ಸ್ ಫಾರ್ಮ್ ಆಗಿದೆ. ಟಾಸ್ಕ್ ಫೋರ್ಸ್ ಇಸ್ ಪ್ರಿಪೇರಿಂಗ್ ರಿಪೋರ್ಟ್. ಈಗ ಟೈಮ್ ನಮ್ಗೆ ವಾಟ್ ಎವರ್ ದ ಟೈಮ್ ಅವೈಲಬಲ್ ಅದರಲ್ಲಿ ನಾವು ರಿಪೋರ್ಟ್ ಸಬ್ಮಿಟ್ ಮಾಡಿದೀವಿ. ಸ್ಟಿಲ್ ಫ್ಯೂ ಆರ್ ಮಿಸ್ಸಿಂಗ್ ಅಂತ ಹೇಳ್ತೀವಿ. ಅದನ್ನು ನೆಕ್ಸ್ಟ್ ಟಾಸ್ಕ್ ಫೋರ್ಸ್ ಒಂದು ಇನ್ಸ್ಪೆಕ್ಷನ್ ಅಲ್ಲಿ ದಟ್ ಆಲ್ಸೋ ಪಾಯಿಂಟ್ ಅಲ್ಲಿ ಅಲ್ಲಿ ಇದಂತೂ ಕಾಣ್ತಾ ಇದೆ ಅಲ್ವಾ? ವೈಲೇಷನ್ ಕಾಣ್ತಾ ಇದೆ. ವಿ ವಿಲ್ ಡಿಸ್ಕಸ್ ಇಟ್ ನೆಕ್ಸ್ಟ್ ಸಮಿತಿಯಲ್ಲಿ ಕೂತು ಈ ತರ ವೈಲೇಷನ್ಸ್ ಅನ್ನೋದು ಅವ್ರ ಮಾತು ಸರ್. ನಾವು ಇಲ್ಲೇ ಕೂತಿರ್ಬೇಕಾ? ನೀವು ಹೇಳಿದ ಮೇಲೆ ಅದು ಅಲ್ಲೇ ನಿಂತಿಲ್ಲ, ಬಂದಿದೆ, ಇನ್ಸ್ಪೆಕ್ಷನ್ ಆಗಿದೆ. ಒಂದು ಸರ್ ನೀವು ಬಂದಿರೋದಿಲ್ಲಿ ನೀರಾವರಿ ಇಲಾಖೆಯವ್ರು ಕೊಟ್ಟಿದ್ದಾರೆ, ಒಂದು ನೋಟಿಸ್ ಕೊಟ್ಟಿದ್ದಾರೆ. ನೋಡಿ, ಜನಗಳು ಬಂದ ಮೇಲೆ ಸಮಯ ಸಮಾರಂಭಗಳಲ್ಲಿ ನಮ್ಮನ್ನ ಗಲಾಟೆ ಮಾಡಿದ್ಮೇಲೆ ಒತ್ತಾಯ ಮಾಡಿದ್ಮೇಲೆ ನಾವು ನೋಟಿಸ್ ಕೊಡ್ತೀವಿ ಅಂತ ಹೇಳಿದಾರೆ. ಈಗ ನೀವು ಈಗ ನಮ್ಮ ಮೇಲೆ ಬೆದರಿಕೆ ಆಗ್ತಾ ಇದೆ. ಈಗ ನೀವೇನದಕ್ಕೆ ನಾವು ಸ್ಟ್ರೈಕ್ ಮಾಡಿದ್ಮೇಲೆ ಇಲ್ಲೇನಂತಾರೆ ನೀವು ಅಲ್ಲಿ ಕೂತಾರಪ್ಪ ಜನಗಳು, ನಾ ಏನು ಮಾಡಕ್ಕಾಗಲ್ಲ, ಅದಕ್ಕೋಸ್ಕರ ಈಗ ನೀವೇ ಮೊದಲು ಮಾಡಿದ್ರೆ ನಾವು ಕೂತ ಪ್ರಮೇಯ ಬರ್ತಿಲ್ಲ. ಈಗ ಏನಾದ್ರು ಗೊತ್ತಾ, ಮನೆ ಗಲಾಟೆ ಮಾಡೋಣ ನಮ್ಮ ಮೇಲೆ ಧಮಕಿ ಆಗ್ತಾನೆ ಗೊತ್ತಿರ್ಬೋದು. ಎಲ್ಲ ವಿಡಿಯೋಗಳೆಲ್ಲ ನಾವೆಲ್ಲ ಕಂಪ್ಲೇಂಟ್ ಕೊಡಿ. ಈಗ ನೀವು ತೋರಿಸ್ತೀರಾ ಇಂಡಿವಿಜುವಲ್ ಅಲ್ಲ. ಅವನ ಮನೆಗೆ ಒಂದ್ ನಿಮಿಷ ಅವನ ಮನೆಗೆ ಹೋಗಿಲ್ಲ ನಾನು. ನಾ ಕೇಳಿದ್ರು ಸವಾರಿ ವಿಡಿಯೋ ಮಾಡಿದಾನೆ, ಅದಕ್ಕೂ ಇಲಾಖೆ ಅಲ್ಲಲ್ಲ ಇಲಾಖೆ ನಾವು ಸರ್ ಇಲ್ಲಿ ನಮ್ದು ಹೋರಾಟದ ಗಲಾಟೆ ಅಲ್ಲ. ಈಗ ಪ್ರಭಾಕರ್ ನಮ್ಗೆ ಇಂಡಿವಿಜುವಲ್ ಅಲ್ಲ, ನೀವು DF ಇಂಡಿವಿಜುವಲ್. ನಮಗೂ ನಿಮ್ಗೆ ಏನು ಸಂಬಂಧ ಇಲ್ಲ. ನಾವ್ ಈ ತರ ಕೇಳಿದಾಗ ಅವ್ರುಗಳು ಶುರು ಮಾಡ್ತಾರೆ ನಾಳೆಯಿಂದ ಇದು. ಇನ್ನು ಇದನ್ನ ನಾವು ನೀವೇ ಮಾಡ್ಬಿಟ್ಟಿದ್ರೆ ನಾವ್ ಇಲ್ಲಿ ಕೂತ್ಕೊಳ್ಳೋ ಪ್ರಮೇಯ ಇರ್ಲಿಲ್ಲ ಅಂತ. ಈ ತಪ್ಪುಗಳೆಲ್ಲ ಇದೆಯಲ್ಲ ಇಲ್ಲಿ ತಪ್ಪುಗಳು ನೋಡ್ಕೊಂಡಿದ್ರೆ ನಾವ್ಯಾಕೆ ಗಲಾಟೆ ಮಾಡ್ಕೋಬೇಕು, ನಾವ್ಯಾಕೆ ಹೋರಾಟ ಮಾಡ್ಬೇಕು ಅಂತ. ಹಾಗಾಗಿ ಈಗ 1 ಕಿಲೋಮೀಟರ್ ವ್ಯಾಪ್ತಿ ಇವೆಲ್ಲ 1 ತಿಂಗಳ ಟೈಮ್ ತಗೊಂಡಿದಾರೆ ಸರ್. 1 ತಿಂಗಳೊಳಗೆ ನೀವು ಕೊಡಿ. ಅಲ್ಲ, ಇದು ಬೆಳಕಿಗೆ ಬಂದ ಮೇಲೆ ಅಂತಾರೆ. ಅಲ್ಲಿವರೆಗೂ ಅವ್ರು ಕತ್ಲಲ್ಲಿ ಇದ್ರ. ಲಿಂಕಾನ್ ವೈಲ್ಡ್ ಲೈಫ್ ಅಂತ 800 ಮೀಟರ್ ಅಲ್ಲ ಸರ್ಕಾರಿ ಕೆಲಸ ನಿಮ್ನೆಲ್ಲ ನಾವು ವೋಟ್ ಹಾಕಿ ಸಂವಿಧಾನ ಸರ್. ಈಗ ಆಯ್ತು, ನಿಮ್ಗೆ 1 ತಿಂಗಳ ಟೈಮ್ ಸರ್. ನಿಮ್ಗೆ ನಾವ್ ಇಲ್ಲೇ ಕೂತಿರ್ತೀವಿ 1 ತಿಂಗಳಿಗೆ ನೀವೇನ್ ಮಾಡ್ತೀರಾ ಮಾಡಿ. ಅದೇನೋ ಟೈಮ್ ಕೊಡ್ತೀರಿ ಸರ್. ಎಲ್ಲ ದೂರುಗಳು ಕೇಳಿ ಬಂದ್ರು. ನೀರಾವರಿ ಇಲಾಖೆ ತನ್ನ ಸುಪಾದಿಗೆ ಬರುವ ಅಣೆಕಟ್ಟಿನ ಜಾಗವನ್ನು ರಕ್ಷಿಸಿಕೊಳ್ಳಲು ಒತ್ತುವರಿಯನ್ನು ತೆರವುಗೊಳಿಸುವ ನಿಟ್ಟಿನಲ್ಲಿ ಕಂದಾಯ ಇಲಾಖೆಗೆ ಮೂಲ ದಾಖಲೆಯ ಆಧಾರದ ಮೇಲೆ ಸರ್ವೆ ಮಾಡಿಸಲು ಕೋರದೇ ಇರುವುದು ಏಕೆ? ಹಾಗೇನಾದ್ರು ಮಾಡಿದ್ರೆ ಅದನ್ನ ದಾಖಲೆ ಎರಡು ಜೊತೆಗೆ ಬರ್ತವೆ. ಎರಡು ಜೊತೆಗೆ ಬರ್ತವೆ. ಹೇಳಿ ಮೇಡಮ್. ಅದು ನಮ್ಮ ಭಾಗದಲ್ಲಿ ಆ ರೆಸಾರ್ಟ್ಸ್ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ಗೊತ್ತಾಗಿದೆ. ದುಡ್ಡು ಮಾಡಿದ್ದಾರೆ, ಎವಿಕ್ಷನ್ ಸ್ಟಾರ್ಟ್ ಆಗಿದೆ, ತೆರವುಗೊಳಿಸೋ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಸರ್, ಹೈ ಫ್ಲಡ್ ಲೆವೆಲ್ ಲಿಮಿಟ್ ಅನ್ನೋದು ಒಂದು ಐತೆ. ಕಬಿನಿಗೆ ಎಷ್ಟು ಫಿಕ್ಸ್ ಮಾಡಿದ್ದೀರಾ ಸರ್? ಹೈ ಫ್ಲಡ್ ಲೆವೆಲ್ ಅಂತಿರಲ್ಲ. 2 to 84 ಇಸ್ ದ ವಾಟರ್ ಸ್ಪ್ರೆಡ್ ಏರಿಯಾ. 2284 ಅಡಿಗೆ ವಾಟರ್ ಸ್ಪ್ರೆಡ್ ಏರಿಯಾ ಇರ್ತದೆ. ಅಷ್ಟಕ್ಕೆ ಮಾತ್ರ ನಾವು ಅಕ್ವಿಷನ್ ಮಾಡಿರ್ತೀವಿ. ಈಗ ಏನ್ ಮಾಡಿದೀವಿ ಇವೆಲ್ಲ ಆದ್ಮೇಲೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾ ಇದೀವಿ. ನಮ್ಮ ರೆವಿನ್ಯೂ ಏರಿಯಾದಲ್ಲಿ ಏನು ಅಕ್ವಿಷನ್ ಮಾಡಿದೀವಿ ಅಷ್ಟು ಮಾತ್ರ ಫೌಂಡೇಶನ್ ಫಿಕ್ಸ್ ಮಾಡಿ, ಡಿಜಿಟೈಸ್ ಮಾಡಿ, ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಫಿಕ್ಸ್ ಮಾಡಿ ಅದಕ್ಕೆ ಡಿಜಿಟೈಸೇಷನ್ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಷ್ಟು ಮಾತ್ರ ನಮ್ಮ ವ್ಯಾಪ್ತಿಗೆ ಬರ್ತದೆ. HFL ಇಲ್ವಾ ಸರ್? HFL ಇಲ್ವಾ? ಕಬಿನಿ ಬ್ಯಾಕ್ ವಾಟರ್ HFL ಇಲ್ವಾ?
ಹೈ ಫ್ಲಡ್ ಲೆವೆಲ್ ವಾಟರ್ ಸ್ಪ್ರೆಡ್ ಏರಿಯಾದಲ್ಲಿ ಬರೋದಿಲ್ಲ. ಈಗ ಕಬಿನಿ ಬ್ಯಾಕ್ ವಾಟರ್ ಇಲ್ಲ, ಕಬಿನಿ ರಿವರ್ಗೆ ಇಲ್ಲ, ರಿಸರ್ವ್ಗೆ ಇಲ್ಲ, ಹೈ ಕಬಿನಿ ಫ್ಲಡ್ ಲೆವೆಲ್ ರಿಸರ್ವ್ ಇರಲ್ಲ. ಇರಲ್ಲ. ಹೈ ಫ್ಲಡ್ ಲೆವೆಲ್ ರಿವರ್ಗೆ ಇರ್ತದೆ. ಮತ್ತೆ ಏನ್ ಬಫರ್ ಝೋನ್ ಲಿಮಿಟ್ ಏನು ವೆಯ್ಟ್ 2 to 8 ಬರ್ತಿದಂಗೆ ನಾವೇನು ಇಟ್ಕೊಂಡಿರೋಲ್ಲ. ಹೈ ಫ್ಲಡ್ ಅದೇ ಅದೇ ಹೋಯ್ತು. ಬಿಡ್ತಾನೆ ಇದ್ದೀವಿ. ಬಿಡ್ಲಿಲ್ಲ ಅಂದ್ರೆ ಡ್ಯಾಮ್ ಉಳಿಯಲ್ಲ. ಹೈ ಫ್ಲಡ್ ಲೆವೆಲ್ ಯಾಕೆ ಬರಲ್ಲ ಅಂತಂದ್ರೆ ಹೈ ಫ್ಲಡ್ ಲೆವೆಲ್ ಇಟ್ಕೊಂಡ್ರೆ ಡ್ಯಾಮ್ ಉಳಿಯಲ್ಲ. ಹಾಗಾಗಿ 2 to 8 ರೀಚ್ ಆಗೋಕ್ಕಿಂತ ಮುಂಚೆನೆ ಬಿಡಕ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ನಮಗಿರೋದು ಬರೀ 6 hours ಟೈಮ್ ಮಾತ್ರ. ಮುತ್ತಿನಕೆರ ಅಂತ ಒಂದು CWC ಗೇಟ್ ಸ್ಟೇಷನ್ ಇದೆ. ಅಲ್ಲಿಂದ ನಮಗೆ ಡ್ಯಾಮ್ ಬರೋಕ್ಕೆ 6 hours ಟೈಮ್ ಇರ್ತದೆ. 6 hours ಟೈಮಲ್ಲೇ ನಾವು ನೀರನ್ನ ಖಾಲಿ ಮಾಡೋಕ್ಕೆ ಶುರು ಮಾಡ್ತೀವಿ. ಅದಕ್ಕೆಲ್ಲ ಹೈ ಫ್ಲಡ್ ಲೆವೆಲ್ ನೀರು ಅಲ್ಲೋಗುತ್ತೆ ಇಲ್ಲೋಗುತ್ತೆ ಅಂತ ವಾಟರ್ ಸ್ಪ್ರೆಡ್ ಏರಿಯಾನ ನಾವು ಮಾರ್ಕ್ ಮಾಡಿದ್ವಿ. ಕಲ್ಲುಗಳು ಅಲ್ಲಲ್ಲಿದೆ. ಈಗಲೂ ನನ್ನ ಹತ್ರ 2 ವಿಡಿಯೋ ನೀವು ತೋರಿಸ್ತೀನಿ ನಿಮಗೆ. ಕಲ್ಲುಗಳು ಇದಾವೆ. ಈ ರಿಸಾರ್ಟ್ಸ್ ಏನಿರ್ತದೆ, ರೆಸಾರ್ಟ್ಸ್ ಏನು ಆರಿತ್ತು ಅವು ಮಾರ್ಕ್ ಮಾಡಿಕೊಟ್ಟಿದ್ದಾರೆ ರೆವಿನ್ಯೂ ಅಥಾರಿಟಿ. ಅದನ್ನ ಎವಿಕ್ಷನ್ ಸ್ಟಾರ್ಟ್ ಮಾಡಿ ಅಕ್ವೇಷನ್ ಮಾಡಿದ್ರೆ ಬೌಂಡ್ರಿ ಇದೆ ನಿಮ್ಗೆ ಜನರಲ್ ಇದೆ. ರೈತರ ಹತ್ರ ಜಮೀನಿಗೆ ಅಕ್ವೇಷನ್ ಮಾಡಿದ್ರೆ ಮಾಡ್ಕೊಂಡ್ರೆ ಬೌಂಡ್ರಿ ಇದೆ. ಬೌಂಡ್ರಿ ಇದೆ ಅಲ್ವಾ? ನಾನು ಹೇಳ್ತೀನಿ. ಮತ್ತೆ ಬಫರ್ ಝೋನ್ ಎಷ್ಟು ಲಿಮಿಟ್ ಇರುವಂತದ್ದು? ಬಫರ್ ಝೋನು ನಮಗ್ ಏನು ಬರೋದಿಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಷ್ಟು ಬೇಕು ಹೇಳ್ಬಿಡಿ ಸರ್, ಬಫರ್ ಪೂರ್ತಿ ಝೋನ್ ಹೇಳ್ಬಿಡಿ. ನಮ್ಮ ಬೌಂಡ್ರಿ ಅಷ್ಟೇ. ನಾವೇನು ಅಕ್ವಿಷನ್ ಮಾಡಿದ್ವಿ ಅಷ್ಟಕ್ಕಷ್ಟೇ ಕಸ್ಟೋಡಿಯನ್ ನಾವು. ನಾವೇನು ಅಕ್ವಿಷನ್ ಮಾಡಿದ್ವಿ, ಅಕ್ವಿಷನ್ ಮಾಡ್ಬಿಟ್ಟು ನಿಮ್ದು ಏರಿಯಾ ಅಕ್ವಿಷನ್ ಮಾಡಿದ್ವಿ ನಾವು ರೈತರು. ಅಲ್ಲಿಂದ ಆಚೆ ಹೋಗ್ಬಿಟ್ಟು ನಮ್ ಬೌಂಡ್ರಿ ಅಂತ ಕೇಳಲ್ಲ ಅವರು. ಈಗ ನ್ಯಾಷನಲ್ ಹೈವೇನಲ್ಲಿ 48 ಮೀಟರ್ ಸೆಂಟ್ರಲ್ ಲೈನ್ ಇಂದ ನೋ ಆಕ್ಟಿವಿಟೀಸ್ ಅಂತ ಮಾಡಿದವರು. ಅರ್ಥ ಓನರ್ಶಿಪ್ ನಾವಲ್ಲ, ಅವರೇ ಓನರ್. ಬಟ್ ನೋ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಟೇಕನ್ ಅಂತಿದೆ. ಇಲ್ಲೂ ಅಷ್ಟೇ. ಬಫರ್ ಝೋನ್ ದಟ್ ವಿಲ್ ಬಿ ಟೇಕನ್ ಕೇರ್ ಆಫ್ ಅದರ್ ಡಿಪಾರ್ಟ್ಮೆಂಟ್. ನಮ್ ಡಿಪಾರ್ಟ್ಮೆಂಟ್ಸ್ ನಾವೇನು ಅಕ್ವೈರ್ ಮಾಡಿದ್ವಿ ಅಷ್ಟು ಓನಲ್ಲ. ನಿಮ್ಮಲ್ಲಿ ನೋ ಕನ್ಸ್ಟ್ರಕ್ಷನ್ ಝೋನ್ ಎಷ್ಟು ಸರ್? ಈಗ ನಾನು ಕೇಳ್ತಾ ಇರೋದು ನೋ ಕನ್ಸ್ಟ್ರಕ್ಷನ್ ನಾವು ನಿಗದಿ ಮಾಡಿಲ್ಲ. ಕೋರ್ಟ್ಗಳು ನಿಗದಿ ಮಾಡೈತೆ. ನಿಮ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ NGT ಆರ್ಡರ್ಗಳು ನಾನು ಕೊಡ್ತೀನಿ. ಒಂದು ಕೆಂಗೇರಿ ಮೋರಿಗೂ ಬಫರ್ ಝೋನ್ ಐತೆ. ಆಸ್ ಎ ಕಸ್ಟೋಡಿಯನ್ ಆಸ್ ಎ ಕಸ್ಟೋಡಿಯನ್ ಬೀಯಿಂಗ್ ಕಸ್ಟೋಡಿಯನ್ ಅಂತ ಅಂದ್ರೆ ಕಸ್ಟೋಡಿಯನ್ ನಾವೇನು ಅಕ್ವಿಷನ್ ಮಾಡಿದೀವಿ ಅಷ್ಟಕ್ಕಷ್ಟೇ ಕಸ್ಟೋಡಿಯನ್ ನಾವು. ಅಷ್ಟದ್ದು ಮಾತ್ರ ಪ್ರೊಟೆಕ್ಟ್ ಮಾಡ್ತೀವಿ. ಈಗಾಗಲೇ ನಾನು ಹೇಳಿದೆ ನಿಮಗೆ, ಇನ್ನು ಮುಂದಕ್ಕೆ ಕಲ್ಲುಗಳನ್ನೆಲ್ಲ ನಡೆಸಿ ಅದಕ್ಕೆ ಡಿಜಿಟೈಸೇಷನ್ ಮಾಡಿ ಲ್ಯಾಟಿಟ್ಯೂಡ್ ಫಿಕ್ಸ್ ಒತ್ತುವರಿ ಹೇಳ್ಬಿಡ್ಲಿ ಅದೊಂದು ಪಾಯಿಂಟ್ ಹೇಳ್ಬಿಡ್ಲಿ ಸರ್. ಈಗ ನೋಡಿ ಸರ್, ಕಬಿನಿ ನದಿ ಐತೆ. ಇದು ಕಬಿನಿ ನದಿ ಹರಿವು ಅಂತ ಕೇಳಿ ಅದರ ಪಕ್ಕದಲ್ಲಿ ನನ್ನ ರೆವಿನ್ಯೂ ಭೂಮಿಗೆ ನಾನು ಕಟ್ಟಡ ಕಟ್ಕೋಬಹುದಾ? ಅಲ್ಲಿ ಬೇರೆ ಇಲಾಖೆ ಇದೆಯಲ್ಲ ಅದನ್ನ ಕೇಳಕ್ಕೆ. ಏನ್ ಹೇಳಿ? ಬೇರೆ ಇಲಾಖೆ ಇಲ್ಲ ಕೇಳಕ್ಕೆ. ಬೇರೆ ಇಲಾಖೆನೂ ಐತೆ. ನನಗೆ ನೀರಾವರಿ ಇಲಾಖೆ ಮಾಡಲ್ಲ. ಅಲ್ಲ ಸರ್, ಯಾವ ಇಲಾಖೆ ಹೇಳಿ ಸರ್? ಯಾವ ಇಲಾಖೆ ಸರ್? ಬೇರೆ ಇಲಾಖೆ ಇಲ್ಲ ಅಂತ ಅಲ್ಲ, ಏನಾಗಿದೆ ನಾನು ಗುರುಗಳೇ ಒಂದ್ ನಿಮಿಷ ಮುಂದಕ್ಕೆ ಹೋಗ್ಬಿಡಿ. ಲೀಗಲ್ ಆಗಿ ಇಲ್ಲಿ ಇವ್ರು ಕೇಳಿ. ಯಾವ ಇಲಾಖೆ ಕೇಳಬೇಕು ಹೇಳಿ ಸರ್? ಇದೆಯಲ್ಲ ರೆವಿನ್ಯೂ ಇಲಾಖೆ ಬಫರ್ ಝೋನ್ ಅದ್ ನಿಮ್ಗೆ ಗೊತ್ತಿಲ್ಲ. ನನ್ನ ಪಾಯ್ ಬಿಡಿಸ್ತೀರಿ. ನಮಗ್ ಗೊತ್ತಿಲ್ಲ ಸರ್. ನಾವು ನಾವು ದನ ಮೇಯಿಸೋರು ಸರ್. ಅಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಸರ್. ನೀವು ಅದಕ್ಕೆ ಇದ್ ಮಾಡ್ಕೊಂಡಿರೋದು. ನೀವು IPS IAS ಓದ್ಕೊಂಡಿರೋದು ಇನ್ನೇನಕ್ಕೆ ಮಾಡ್ತಾ ಇರೋದು? ಈಗ ಕೇಳ್ತಾ ನಾವು ನಿನ್ನ ಪ್ರಶ್ನೆ ಕೇಳ್ತಿರೋದು. ನಾವು ಭೂಮಿಲಿ ಕೆಲಸ ಮಾಡ್ತಿರೋದು ನಾವು. ಆಯ್ತು ಪ್ರಶ್ನೆಗಳೆಲ್ಲ ಹಾಕಿದ್ದೀವಿ. ಕೊಡ್ಬೇಕಲ್ಲ ಸರ್. ಅಲ್ಲ, ಎಲ್ಲವೂ ಗೊತ್ತಿದೆ. ಮಹೇಶ್ ಅವರೇ ಸರ್, ಇದಕ್ಕೆ ಈಗ